ಹೆಂಗಿತ್ತಣ್ಣ ಮೇಲ್ಗಡೆ? ಬೀಜ ಮಾತ್ರ ಸಖತ್ತಾಗಿತ್ತಣ್ಣ. ಯಾರೋ ನೀವೆಲ್ಲ ಇಲ್ಲ ಪದೇ ನಾನು ಯೂಟ್ಯೂಬರ್ ಅವರು ಯಾವ್ದ್ರ ಹಲೋ ಹಾಯ್ ನಮಸ್ಕಾರ ಕನ್ನಡಿಗರೇ, ಎಲ್ಲರಿಗೂ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಈ ವಿಡಿಯೋದಲ್ಲಿ ಆ್ಯಕ್ಚುಲಿ ಇವತ್ತು ನಾವು ಎಕ್ಸ್ಪ್ಲೋರ್ ಮಾಡೋಕ್ಕೆ ಹೋಗ್ತಿರೋ ಅಂಥ ಜಾಗ ಎತ್ತಿನ ಭುಜ. ಎತ್ತಿನ ಭುಜಕ್ಕೆ ನಾನು ಒಬ್ಬನೇ ಹೋಗ್ತಿಲ್ಲ, ಇಡೀ ನಮ್ಮ ಗ್ಯಾಂಗ್ ಹೊಟ್ಟಿದೆ. ಇವರು ನಮ್ಮ ವಿನಿ, ಹಾಯ್, ನಮ್ಮ ದರ್ಶು ಅಣ್ಣ, ನಮ್ಮ ಪುನಿ ಅಣ್ಣ, ಹಾಯ್ ಬ್ರೋ, ಹಾಯ್, ಓ ನಮ್ಮ ದೋಸ್ತ, ನಮ್ಮ ಬಾವ, ಎಲ್ಲರೂ ಹೊರಟಿದ್ದೀವಿ. ಒಟ್ಟು ಒಂದು 4 ಗಾಡಿ ಇಲ್ಲಿಂದ ಓಡ್ತಾಯಿದೆ. ಸೊ ಲೆಟ್ಸ್ ಗೋ, ಹೋಗೋಣ. ತುಂಬ ದಿನ ಆಯಿತು ಹೋಗ್ದಲ್ಲ ಎಲ್ಲಿಗೂ, ಒಂದು 2-3 ವಾರ ಹತ್ತತ್ರ ಆಗಕ್ಕೆ ಬಂತು. ಹಾಗಾಗಿ ಒಂದು ಆಲ್ಮೋಸ್ಟ್ ಎಲ್ಲ ಬರೀ ಸಿಂಗಲ್ ರೈಡ್ಗಳೇ ಮಾಡ್ತಾಯಿದ್ದೀನಿ. ಹಾಗಾಗಿ ಒಂದು ಗ್ರೂಪ್ ರೈಡ್ ಇರಲಿ ಅಂತೇಳಿ ಒಂದು ಗ್ರೂಪ್ ಜೊತೆಗೆ ಇದು ನಮ್ಮ ಬಾಯ್ಸು. ಇದರಲ್ಲೊಂದು 3-4 ಜನ ಮಿಸ್ ಆಗಿದ್ದಾರೆ. ಅವ್ರಿಗೆ ಸ್ವಲ್ಪ ಕೆಲಸಗಳಿತ್ತು. ನಾನು ಹಾಗೆ ಸಡನ್ನಾಗಿ ಹೇಳಿದ್ನ, ಹಾಗಾಗಿ ಅವರು ಸ್ವಲ್ಪ ಬರೋಕ್ಕಾಗಲ್ಲ. ಹಾಗಾಗಿ ಅವರೊಂದು 3-4 ಜನ ಮಿಸ್ಸು. ಅವ್ರು ಬಿಟ್ಟರೆ ಇನ್ನು ಆಲ್ಮೋಸ್ಟ್ ಇದು ನಮ್ಮ ಗ್ಯಾಂಗು. ಇದರಲ್ಲಿ ಇನ್ನು ಅಣ್ಣಂದ್ರು ಇಬ್ಬರು ಇದ್ದಾರೆ, ಇನ್ನೆಲ್ಲ ಉಳಿದವರೆಲ್ಲ ಫ್ರೆಂಡ್ಸೇ. ಎತ್ತಿನ ಭುಜ ಒನ್ ಆಫ್ ದ ಹೈ ಪೀಕು, ಅಲ್ಲಿಗೆ ಹೋಗ್ತಾಯಿದ್ದೀವಿ. ಈ ವಿಡಿಯೋ ಆ್ಯಕ್ಚುಲಿ ಒಂದು ಕಾಮಿಡಿಯಾಗಿ ಆ್ಯಂಡ್ ಎಂಟರ್ಟೈನ್ಮೆಂಟ್ ಆಗಿರುತ್ತೆ. ಯಾಕೆಂದರೆ ಗ್ರೂಪಲ್ಲಿ ಹೋಗ್ತಿರೋದು, ಇದು ನಮ್ಮ ಗ್ರೂಪು ಅಂದರೆ ಇನ್ನೇನು ಕೇಳಬೇಕಾ, ಹಾಗಾಗಿ ಫಸ್ಟೇ ಹೇಳ್ತಿದ್ದೀನಿ. ಸೊ ಯಾರು ಸೀರಿಯಸ್ ತಾಳಕ್ಕೆ ಹೋಗ್ಬಿಡಿ. ಎಲ್ಲ ತಿಂಡಿ ಆಯಿತು, ಅತಿಥಿ ಹೋಟೆಲ್ಲು, ಅಲ್ಲೇ ತಿಂಡಿ ಮಾಡ್ಕೊಂಡು ಅದ್ಲಾಗೆ ಚೆನ್ನಾಗಿತ್ತು ತಿಂಡಿ. ಇಲ್ಲಿಂದ ಹೊರಡುವ ನೆಕ್ಸ್ಟ್ ನಮ್ಮ ಪಯಣ. ಇಲ್ಲಿಂದ ಎಷ್ಟು 20 ಸಮಥಿಂಗ್ ಏನೋ ಇದೆ ಹೊರಡುವ ಇಲ್ಲಿಂದ. ಈಗ ಆಲ್ರೆಡಿ ಆಗಲೇ 10 ಗಂಟೆ ಆಯಿತು. ಸ್ವಲ್ಪ ಬೇಗ ಹೋಗೋಣ, ಆದಷ್ಟು ಬೇಗ ಹೋದರೆ ಒಂದು ಒಳ್ಳೆ ವ್ಯೂ ಸಿಗುತ್ತೆ. ನಮಗೂ ಹೋಗಕ್ಕೆ ಬಿಡ್ತಾಯಿಲ್ಲ. ಸಖಿ ಇವಾಗ ನಾನು ಬುಲೆಟ್ ತಗೊಂಡಿದ್ದೀನಿ, ನನ್ನ ಅಮ್ಮನ ನಮ್ಮ ಹುಡ್ಗಂಗೆ ಕೊಟ್ಟಿದ್ದೀನಿ. ಹೆಂಗೆ ಕಾಣಿಸ್ತಿದೆ ನೋಡಿ ಹಿಂದೆಯಿಂದ. ತಗ ಮೊಬೈಲ್ ಇಲ್ಲೇ ಐತಿ ಜೋಬಲ್. ಎಸ್, ಈ ಊರಿಂದ ನೀವು ರೈಟ್ ತೊಗೊಂಡ್ರೆ ಭೈರಾಪುರ 2 ಕಿಲೋಮೀಟ್ರ್ ಇದೆ. ಭೈರಾಪುರ ಎತ್ತಿನ ಭುಜ 2 ಒಂದೇ ಅಂತ. ಭೈರಾಪುರ ಆದಮೇಲೆ ಎತ್ತಿನ ಭುಜ ಬರುತ್ತೆ. ಸೊ ಭೈರಾಪುರ 2 ಕಿಲೋಮೀಟ್ರ್ ಇದೆ. ಬನ್ನಿ, ಇಲ್ಲಿ ನಿಮಗೆ ಬೋರ್ಡ್ ಹಾಕಿರ್ತಾರೆ, ಇಲ್ಲೇ ರೈಟ್ ಹೋಗಬೇಕು. ಇಲ್ಲೇ ರೈಟ್ ತೊಗೊಂಡ್ರೆ ನಮ್ಮ ಸ್ಪಾಟ್ ಎತ್ತಿನ ಭುಜ. ಶ್ರೀ ನಾಣ್ಯ ಭೈರವೇಶ್ವರ ಸ್ವಾಮಿ ದೇವಾಲಯ. ಅಬ್ಬಾ 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 ಅಬ್ಬಾ. ಇದು ನೋಡ್ತಾ ಇದ್ದೀರಲ್ಲ, ಇದೇ ನಾಣ್ಯ ಭೈರವೇಶ್ವರ ಟೆಂಪಲ್ಲು. ಇದು ಹೊಯ್ಸಳರ ಕಾಲದ್ದು ಅಂತ ಹೇಳ್ತಾರೆ, ತುಂಬ ಪುರಾತನವಾಗಿದೆ. ಸೊ ನೋಡೋಣ ಬನ್ನಿ, ಒಳಗಡೆ ಹೋಗಿ ನೋಡ್ಬೋದು. ಪಾದಗಳಿದ್ದಾವೆ ಒಳಗಡೆ. ಎಂಟ್ರಿ ಆ ಕಡೆ ಅಣ್ಣ, ಆ ಕಡೆನಾ? ಬನ್ನಿ ಒಳಗಡೆ ಹೋಗಿ ಬರೋಣ. ಬಾಯ್ಸ್ ಯಾರು ಬರಲ್ಲ ದೇವಸ್ಥಾನಕ್ಕೆ? ಈ ನಾಣ್ಯ ಭೈರವೇಶ್ವರ ದೇವಸ್ಥಾನ ಬಂದು ಈಗ ಇಂಪ್ರೂವ್ ಮಾಡ್ತಾ ಇದ್ದಾರೆ. ಸೊ ಹಳೆ ಕಾಲದ್ದು ಅಂದರೆ ಹೊಯ್ಸಳರ ಕಾಲದ್ದು ಅಂತ ಹೇಳ್ತಾರೆ. ಹೊಯ್ಸಳರ ಕಾಲದಲ್ಲಿ ಈ ದೇವಸ್ಥಾನ ಕಟ್ಟಿದ್ದು. ನೀವು ಆ್ಯಕ್ಚುಲಿ ಈಗ ಎತ್ತಿನ ಭುಜಕ್ಕೆ ಹೋಗ್ತೀರಾ ಅಂದರೆ ಇದೇ ಫಸ್ಟ್ ಸಿಗೋದು. ಇಲ್ಲಿಂದನೇ ಎತ್ತಿನ ಭುಜಕ್ಕೆ ಹೋಗ್ಬೇಕಾಗಿರೋದು. ಓಕೆ, ಇಲ್ಲಿಂದ ಹೋಗೋಣ. ಇಲ್ಲಿಂದ ಇನ್ನೇನು ಟ್ರೆಕ್ಕಿಂಗ್ ಸ್ಟಾರ್ಟ್ ಆಗುತ್ತೆ. 2.5 ಕಿಲೋಮೀಟ್ರ್ ಇದೆ. ನೋಡೋಣ. ಪಾರ್ಕಿಂಗ್ ನೋಡ್ಬೋದು. ಪಾರ್ಕಿಂಗ್ ಆ ಕಡೆನೂ ಇದೆ, ಫುಲ್ಲು ರಶ್ ಇದೆ ಮಾತ್ರ.
ಫುಲ್ ಅಂದರೆ ಫುಲ್ಲು ರಶ್ ಇದೆ. ಬಾಯ್ಸ್ ಎಲ್ಲ ರೆಡಿ ಇದ್ದಾರೆ. ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ನಮ್ಮ ಟ್ರೆಕ್ಕಿಂಗ್. ಬಾಯ್ಸ್, ಹೌ ವಾಸ್ ದ ಜೋಸ್? ಜೋಶ್ ಬರಬೇಕು. ಫಾಲೋ ಯುವರ್ ಗೋಲ್ಸ್, ನಾಟ್ ಡ್ಯಾಶ್. ನೋಡಿ, ಇದು ದ್ವಿಚಕ್ರ ವಾಹನಕ್ಕೆ ಪಾರ್ಕಿಂಗ್ ಚಾರ್ಜು. ಇವಾಗೆಲ್ಲ ಎಂಟ್ರಿ ಫೀಸ್ ಏನಿಲ್ಲಪ್ಪ, ಎಂಟ್ರಿ ಫೀಸ್ ಎಲ್ಲ ಫ್ರೀ ಇದೆ. ಬನ್ನಿ ಹೋಗೋಣ. ಈಗ ನಮ್ಮ ಟ್ರೆಕ್ಕಿಂಗ್ ಸ್ಟಾರ್ಟು. ಈಗ ಇಲ್ಲಿಂದ 2.5 ಕಿಲೋಮೀಟರ್ ಇದೆ. ಬಾಯ್ಸ್, ಒಳ್ಳೆ ವೆದರಿಗೆ ಕರೆಕ್ಟಾಗಿದ್ದೀವಿ ಎಲ್ಲ. ಹೇಳಿ ಬ್ರೋ. ಅಂಬಿಕಾ ಹೇಳು ಬ್ರೋ, ಹೇಳಿ ಬ್ರೋ. ಈಸ್ ಫ್ರಮ್ ಉಗಾಂಡ, ಫ್ರಮ್ ಮಲೇಷಿಯಾ. ಓಕೆ. ಇದು ಇನ್ನೂ ಎಷ್ಟು ಕಿಲೋಮೀಟರ್ ಇದೆ ಹಿಂಗೆ? ಇದು ಇನ್ನೂ ಎಷ್ಟು ಕಿಲೋಮೀಟರ್ ಇದೆ ಹಿಂಗೆ? 3 ಕಿಲೋಮೀಟರ್. ಇನ್ನೂ 3 ಕಿಲೋಮೀಟರ್ ಇದೆಯಾ? ದಾವಣಗೆರೆ ನಮ್ಮೂರು. ಹೌದೌದು. ಓಕೆ. ಇವಾಗೇನೋ ಗೊತ್ತಾಗ್ತಿಲ್ಲ, ನೆಕ್ಸ್ಟ್ ಗೊತ್ತಾಗ್ತಿನ್ನು. ನೆಕ್ಸ್ಟ್ ಹತ್ತುತ್ತೀವಲ್ಲ. ಬೇಡ, ನಾವು ರಾಷ್ಟ್ರೀಯ ಹೆದ್ದಾರಿಲಿ ಹೋಗ್ಬೇಕು. ಫಾರೆಸ್ಟ್ ಅವರು ನಮಗೆ ಅಂತಾನೆ ಹೆದ್ದಾರಿ ಮಾಡಿದ್ದಾರೆ. ಅಲ್ಲಿಗೆ ಹೋಗ್ಬೇಕು, ಅದೇ ನಮ್ಮದು ಲಾಸ್ಟ್ ಡೆಸ್ಟಿನೇಷನ್. ತುದಿ ಅಲ್ಲೆಲ್ಲ ಹೋಗ್ತಾ ಇದಾರೆ ನೋಡಿ. ಹೆಂಗಿತ್ತಣ್ಣ ಮೇಲ್ಗಡೆ? ಬೀಜ ಮಾತ್ರ ಸಖತ್ತಾಗಿತ್ತಣ್ಣ. ಎತ್ತಿನ ಭುಜ ಅಣ್ಣ, ಅದು ಎತ್ತಿನ ಬೀಜ ಇರೋದಲ್ಲಿ ಮೇಲೆ. ಸಖತ್ ರಿವ್ಯೂ ಕೊಟ್ಟೆ ಬಿಡೋಣ. ಬೆಳ್ಳಗಿತ ಕರುಗಿತ ಛತ್ರಿ. ಈ ಕರೆಕ್ಟ್ ಆಯ್ತು ನೋಡಿ. ದಾವಣಗೆರೆನಾ? ಹಂಗೆ ಹೋಗ್ಬಿಡೋಣ. ಪಾಪ ಹಂಗೆಲ್ಲ ಬೈಬಾರ್ದು. ಇಲ್ಲಿ ಸೆನ್ಸರ್ ಹಾಕಕ್ಕಾಗಲ್ಲ ನಮಗೆ. ಇಲ್ಲಿ ಸೆನ್ಸರ್ ಹಾಕಕ್ ಕಷ್ಟ ಆಗುತ್ತೆ. ಯೂಟ್ಯೂಬರ್ ಅವರು ಅಣ್ಣ, ಯಾವ್ದ್ರ ಚಾನಲ್ ಏನ್ ಕೇಳ್ದಣ? ಜಿಪೇ ಫೋನ್ ಪೇ. K18 ಸಿಂಗಲ್ ಪ್ಯಾಸೆಂಜರ್ ಅಂತ ಇದೆ ನೋಡಿ ಅಣ್ಣ. ಇಲ್ಲ ಬ್ರೋ, ಜಿಪೇ. ಯಾವ್ದೋ ಕಾಡಲ್ಲಿ ಹೋದಂಗೆ ಆಗ್ತಿದೆ. ನಾನು ಹಂಗ ಅನ್ಕೊಂಡೆ. ಅಣ್ಣ, ಮಂಜು ಮೇಲ್ ಬಾಯ್ಸಲ್ಲಿ ಎಷ್ಟು ಜನ ಇದ್ದಾರೆ ಹೇಳು? ಅದ್ರಲ್ಲಿ ಸುಭಾಷ್ 12 ಜನ. 12 ಜನದಲ್ಲಿ ಸುಭಾಷ್. ಇನ್ನೂ 4 ಜನ ಬೇಕು, ಸೇರ್ಸ್ಕೊಳ್ಳಿ. ಯಾರನ್ನಾರು 4 ಜನನ. ಕ್ಯಾಮ್ರಾ ಎಲ್ಲ ಸಿಗುತ್ತೆ, ಇನ್ನೊಂದು 4 ಜನ ಸೇರ್ಸ್ಕೊಳ್ಳಿ. ನೀ ಸುಭಾಷ್ ಗಾಡಿ ಸಿಗುತ್ತೆ, ಗಾಡಿ ಸಿಗುತ್ತೆ, 360 ಸಿಗುತ್ತೆ. ಬದುಕ್ ಬರ್ತೀನಿ ಅನ್ನೋದೇ ಗ್ಯಾರಂಟಿ ಇಲ್ವಲ್ಲ. ಏನ್ ಮಾಡೋಣ? ಹೆಸರೇನಂತ ಬ್ರೋ? ಹೆಸರು ಮಂಜು. ಯಾವ ಬ್ರೋ? ಹೊಸಪೇಟೆ. ಎಕ್ಸ್ಪೀರಿಯನ್ಸ್ ಮುಖಗಳು ನೋಡಿದ್ರೆ ಗೊತ್ತಾಗ್ತಿಲ್ಲ. ಹೌ ವಾಸ್ ದ ಎಕ್ಸ್ಪೀರಿಯನ್ಸ್ ಬ್ರೋಸ್? ಎಕ್ಸ್ಪೀರಿಯನ್ಸ್ ಇಸ್ ನೆಕ್ಸ್ಟ್. ಏನಾಯ್ತು? ಅವನಿನ್ನೇನು ಇನ್ನೊಂದು ಸ್ವಲ್ಪ ಅಲ್ಲಿ ಕೆಳಗಡೆ ಹೋಗಿ ಮಂಕೊಂಡ್ರೆ ಸಾಕಾಯ್ತು ಅನ್ಸುತ್ತೆ ಅವನಿಗೆ. ಜಿಮ್ಮಲ್ಲಿ ವರ್ಕೌಟ್ ಮಾಡೋದಲ್ಲ ಗುರು ಇಲ್ಲಿ. ನಿಮ್ಮ ಕಡೆಯಿಂದ? ನಮ್ಮ ಕಡೆಯಿಂದ ಮುಂದೆ ಹೇಳ್ತೀವಿ, ಎನರ್ಜಿ ಕಡಿಮೆ ಇದೆ. ಈಗ ಬೆಟ್ಟ ಸಿಗುತ್ತೆ. ಈಗ ಬೆಟ್ಟ ಹತ್ತೋದಾ? ಹಾಫ್ ಬೆಟ್ಟ. ಏನಂತ ಏನು ಕಷ್ಟ ಇಲ್ಲ, ಆರಾಮಾಗಿ ಹತ್ಬೋದು. ಏನಂತೀರಾ ಬಾಸ್? ಏನು ನಾವು ಹತ್ತಿದ ಮೇಲೆ ಹೇಳ್ತೀವಿ. ಇನ್ನೇನು ಅದೇ ಅಲ್ಲ. ಬನ್ನಿ ಮೇಲವನ.
ಸಿಗರೇಟ್ ಪ್ಯಾಕು, ಬಾಟ್ಲು, ಇಲ್ಲಿ ನೋಡಿ ಇಲ್ಲೊಂದು ಬಾಟ್ಲು, ಕುರ್ಕುರೆ ಪ್ಯಾಕೆಟು. ಯಾರು ಗುರು ನೀವು ಬರ್ತೀರಾ, ಎಂಜಾಯ್ ಮಾಡ್ತೀರಾ, ಹೋಗ್ಬೇಕು. ಅದು ಬಿಟ್ಟು ಇವೆಲ್ಲ ಬೇಕಾ? ಸುಮ್ಮನೆ ನಮ್ಮ ಪರಿಸರ ನಾವು ಉಳಿಸಿದ್ರೆ ನೆಕ್ಸ್ಟ್ ಇನ್ನೊಂದ್ಸಲ ಬರ್ಬೋದು. ಅದು ಬಿಟ್ರೆ ಇಲ್ಲೂ ಅಷ್ಟೇ ದುಡ್ಡು ಇಸ್ಕೊಂತಾರೆ, ಸ್ವಲ್ಪ ಚೆಕ್ ಮಾಡಬೇಕು, ನೋಡಬೇಕು. ಅದೆಲ್ಲ ಏನೂ ಇಲ್ಲ, ಏನೂ ಮಾಡೋಕ್ಕಲ್ಲ. ಮ್ಯಾನೇಜ್ಮೆಂಟ್ ಸರಿ ಇರಬೇಕಷ್ಟೇ ಫಸ್ಟು. ಅದೇ ಕುದುರೆ ಮುಖಕ್ಕೆ ನೋಡಿ ಫುಲ್ ಚೆಕಿಂಗ್ ಮಾಡಿಬಿಡ್ತಾಯಿದ್ದಾರೆ. ಆ ಥರ ಇದ್ದರೆ ಪರಿಸರನೂ ಚೆನ್ನಾಗಿರುತ್ತೆ. ಮಾಡೋಣ. ನೀನು ಮುಂದೆ ಬೇಕಾ ಹಿಂದೆ ಬೇಕಾ ಹೇಳಿ, ತೆಗಿತೀನಿ. ಇನ್ನು ಕೆಲವೇ ಗಂಟೆಗಳಲ್ಲಿ ಮೇಲಕ್ಕೆ ಹೋಗ್ತೀವಿ, ಮೇಲಕ್ಕೆ ತಲುಪಲಿದ್ದೇವೆ. ಬೇಗ ಮೇಲಕ್ಕೆ ತಲುಪ್ತೀವಿ. ಓ ಡ್ಯಾನ್ಸ್, ಬರೀ ಅಲ್ಲೇ ಹೋಗಿ ಡ್ಯಾನ್ಸ್ ಮಾಡೋಣ ಎಲ್ಲರೂ. ಲೆಟ್ಸ್ ಗೋ ವಾನ, ಲೆಟ್ಸ್ ಗೋ, ಲೆಟ್ಸ್. ಅಷ್ಟು ಅನ್ನಕ್ಕೆ ಹೋದೆ, ಅಷ್ಟೊತ್ತಿಗೆ ಇವರು ಬೀಳಕ್ಕೆ ಹೋದ್ರಲ್ಲ, ಅದಕ್ಕೆ ಇಟ್ಕೊಳಕ್ಕೆ ಹೋದೆ. ಇಲ್ಲಿಂದ ಹತ್ತೋದು ನೋಡಿ ಹೆಂಗಿದೆ ರೋಡು, ಬಂಡೆ ಬಂಡೆ ಬರೀ ಬಂಡೆ. ಈಗ ಇಲ್ಲಿಂದ ಹತ್ತೋದು ಈಗ ಇರೋದು ಪಿಕ್ಚರ್ ಅಭಿ ಬಾಕಿ ಪಿಕ್ಚರ್ ಇವಾಗ ಅಲ್ವಾ? ನಾನು ಬಸಣ್ಣಿ ನಡಿ ಬರ್ರಿ ಹೋಗ್ತಾ ಬಸಕ ಹತ್ತಕ ಎನರ್ಜಿ ಹೋಯ್ತಾ? ಸ್ವಲ್ಪ ಸಹಾಯ ಮಾಡಪ್ಪ, ಸ್ವಲ್ಪ ಸಹಾಯ ಮಾಡು, ಸಹಾಯ ಮಾಡು. ಅವರೆಲ್ಲ ನಮಗೆ ಅಕ್ಕ ಇದ್ದಂಗೆ ನಿಮಗೆ. ಕೈ ಕೊಡ್ತಾ ಇದ್ದೀನಿ, ಒಂದ್ಸಲ ಗಟ್ಟಿ ಬೇಡ ಸೀರಿಯಲ್ ನೋಡಿ, ಆಮೇಲೆ ನೋಡಿ ಒಂದ್ಸಲ. ಗುರು ಮೊದ್ಲು ಹತ್ತು ಹೋಗಿ ಒಂಚೂರು ಕೈ ಕೊಡು, ನೋಡಲ್ಲ ಅಲ್ಲಿ ಮುಂದೋಗಿ ಕೈ ಕೊಡು. ಬರ್ತೀರಾ ನೀವು? ಅದಾರು ನೈಟ್ ಹತ್ತದೀವಿ ಗೊತ್ತಾಗಲ್ಲ. ನಾಳೆ ಇಲ್ಲ ನಾಡಿದ್ದು. ಗಂಟೆ ಹೊಡೆಯೋದು ಮರಿಬೇಡ. ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜೈ ಶ್ರೀರಾಮ್. ಶಿವಮೊಗ್ಗ ಮ್ಯಾಮ್ ಇದ್ದಾರೆ ಅಲ್ಲಿ. ಯಾರಲ್ಲ ಮ್ಯಾಮ್? ಅಲ್ಲೇ ರೆಡ್ ಕಲರು ಮ್ಯಾಮ್ ಹಾಯ್ ಹೇಳಿ ಮ್ಯಾಮ್. ಒಂದು ಇಲ್ಲೇ ಕೂಡ ಕಮ್ಮಿ ಅಲ್ಗಡಿಕೆ, ಇಲ್ಲೇ ಕೂಡ ಏನಿಲ್ಲಕ್ಕ, ಬೀಳ್ಸೋರು ಒಂದು 50,000 ಕೊಟ್ರೆ ಆಯ್ತು ಕನಕ. ಆಫ್ ಮಾಡೋದ ಒಂದು ಆಯ್ ಮಾಡಿ ಹಂಗೆ ಅಕ್ಕ ಹಿಂಗ್ ಮಾಡಿದ್ರೆ ಹೆಂಗ ಎತ್ಕೊಟ್ಟಿರೋದಕ್ಕಾರ ಆಯ್ ಮಾಡಿ ಅಕ್ಕ ಮೆಲ್ಲಿಕ್ಕೆ ಯಾರೋ ನೀವೆಲ್ಲ ಇಲ್ಲಿ ಪದೇ ಒಳಗಡೆ ಗದೆ ಬರ್ತಾ ಇದೆ. ಹೇಳಿ ಬ್ರೋ. ಈ ಎಂಟೈರ್ ಗ್ರೂಪ್ ಬಂದು ಬ್ಯಾಂಗ್ಳೂರಿಂದ ಬಂದಿದೆ, ವೈಟ್ ಫೀಲ್ಡಿಂದ. ಸೊ ಮೊನ್ನೆ ತಾನೇ ಒಂದು 50 ಜನರ ಗ್ರೂಪ್ನ ಕರ್ಕೊಂಡು ಬಂದಿದೆ, ಇವಾಗ ಒಂದು 15 ಜನರ ಗ್ರೂಪ್ ಬಂದಿದ್ದಾರೆ. ಸೊ ಮೊನ್ನೆ ಕಂಪೇರ್ ನೋಡಿದ್ರೆ ಇವತ್ತು ವ್ಯೂ ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಯಾಕಂದರೆ ಮೊನ್ನೆ ಮಳೆ ಸ್ಟಾರ್ಟ್ ಆಗಿಬಿಟ್ಟು
ಮಂಜಿಂದ ಏನೂ ಕಾಣಕ್ಕೆ ಸಿಕ್ಕಿಲ್ಲ ಆ್ಯಕ್ಚುಲಿ. ಸೊ ಇವತ್ತು ನೋಡ್ಲಿಕ್ಕೂ ಸ್ವಲ್ಪ ಸನಿಯಾಗಿದೆ, ಬಟ್ ಆದರೆ ವ್ಯೂ ಮಾತ್ರ ಮಸ್ತಾಗಿದೆ. ಬ್ರೋ ನಿಮ್ಮ ನೇಮು? ನನ್ನ ಹೆಸರು ರೊಮಾಲ್ ಕುಶಾಲಪ್ಪ ಅಂತ, ಕೊಡಗ್ನವನು. ಟ್ರಾವೆಂಡರ್ ನಂದೇ ಸ್ವಂತ ಕಂಪನಿ ನಡೆಸ್ತಾ ಇದ್ದಾನೆ. ಸೊ ವಿಚ್ ಇಸ್ ಇಂಟು ಅಡ್ವೆಂಚರ್ ಟ್ರಾವೆಲ್ ಟೂರಿಸಂ. ಸ್ವಂತ ಕಂಪ್ನಿನಾ? ಹೌದು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ನಿಮ್ಮ ಹೆಸರು ಗೊತ್ತಾಗಿಲ್ಲ? ಮಧು ಅಂತ. ನಿಮ್ಮ ಯೂಟ್ಯೂಬ್ ಚಾನಲ್ K18 ಸಿಂಗಲ್ ಪ್ಯಾಸೆಂಜರ್. ಎಸ್ ಫೈನಲ್ ಆಗಿ ಮೇಲೆ ಬಂದಿದ್ದೀವಿ. ಇದು ಟಾಪ್ ವ್ಯೂ, ಸಖತ್ತು. ತುಂಬ ಜನ ಅಂದರೆ ತುಂಬ ಜನ ಇದ್ದಾರೆ. ಸೊ ನೀವೇ ನೋಡ್ಬೋದು ಎಷ್ಟು ಜನ ಇದ್ದಾರೆ ಅಂತ. ಈ ಟಾಪ್ ವ್ಯೂ ನೋಡಿ ಕಳೆದೋದೆ ಗುರು, ಏನು ಸಖತ್ತಾಗಿದೆ ಗೊತ್ತಾ ಮಾತ್ರ. ಅಲ್ಲಿಂದ ಅಷ್ಟು ಸುಸ್ತಾಗಿ ಕೆಳಗಡೆಯಿಂದ ಹತ್ಕೊ ಬಂದ್ರೂ ಮೇಲ್ಗಡೆ ಬಂದಿದ ತಕ್ಷಣ ಆ ಸುಸ್ತೆಲ್ಲ ಮಾಯ ಆಗ್ಬಿಡ್ತು. ಸಖತ್ತಾಗಿದೆ. ಹುಡುಗಿ ನೋಡಿದ್ರೆ ಖುಷಿ ಸಿಗುತ್ತೆ, ಪ್ರಕೃತಿ ನೋಡಿದ್ರೆ ಸೌಂದರ್ಯ ಸಿಗುತ್ತೆ.